सहनावतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै शान्ति। ॐ श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्जं महामतिम् वेदवेदान्तसारज्ञं सद्गुरुं प्रणतोऽस्म्यहं सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः अवध्य सर्वेभ्यो जिज्ञासुभ्यः सप्रणामम् आर्द्रं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धासु कृतिषु विशुद्ध वेदांत परिभाषा नाम्नी देवभाषायाः कृतिः इदानीं विचार्यते। चतुर्थो विषयः इदानीं विचारणीयः। अग्रे तावत् श्री श्री स्वामिचरणानां षष्टिश्लोकमेकं पठित्वा तेषाम् अनुग्रहं च प्राप्य प्रकृतं ग्रन्थभागं किं तत् ब्रह्मणो जगत्कारणत्वव्यवहारः इति प्रकृतं ग्रन्थभागं यथा स्वामिपादानुगुणं विचारयामः। ॐ प्रशस्तिश्लोकमेकं द्विवारं पठामः। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ ब्रह्मनिष्ठाय विद्महे तन्नः सच्चिदानन्दः प्रचोदयात्। अथ श्री श्री सच्चिदानंदेन्द्र सरस्वती स्वामिपादैः प्रणीता विशुद्ध वेदांत परिभाषा। ॐ अवाच्यमप्रमेयं च कार्यकारणवर्जितं निष्क्रियं निष्कलं शान्तम् आत्मानमनुसन्दधे पदवाक्य प्राणज्ञान संप्रदाय विदो गुरून् नत्वा विशुद्ध वेदांत परिभाषा प्रकाश्यते। इदानीं चतुर्थ विषयः ब्रह्मणो जगत्कारणत्व व्यवहारः इति चतुर्थः विषयः इदानीं विचार्यते। ಬ್ರಹ್ಮಣೋ ಜಗತ್ಕಾರಣತ್ವ ವ್ಯವಹಾರ. ಈ ಬ್ರಹ್ಮಕ್ಕೆ ಈ ಜಗತ್ಕಾರಣತ್ವ ಎನ್ನುವುದನ್ನು ಕೊಟ್ಟಿದ್ದೇವಲ್ಲ, ಅದು ಹೇಗೆ? ಜಗತ್ಕಾರಣತ್ವ ಅಂತಂದ್ರೇನು? ಜಗತ್ಕಾರಣಕ್ಕೆ, ಜಗತ್ತಿಗೆ ಕಾರಣನಾಗುವುದಕ್ಕೆ ಯಾರು? ಈ ಬ್ರಹ್ಮ ಕಾರಣ.
ಜಗತ್ತಿಗೆ ಕಾರಣ ಆಗುವುದಕ್ಕೆ ಯಾರು ಯಾರು ಬ್ರಹ್ಮ. ಈ ರೀತಿ ನಾವು ಹೇಳ್ತಾ ಇದ್ದೇವಲ್ಲ, ಅದು ವ್ಯಾವಹಾರಿಕ. ವ್ಯವಹಾರದಲ್ಲಿ ನಾವು ಹೇಳ್ತಾ ಇದ್ದೇವೆ. ಮತ್ತೆ ಪರೋ ವ್ಯಾವಹಾರಿಕವಾಗಿ ಈ ತರ ಹೇಳ್ತಾ ಇದ್ದೇವೆ ಅಂದ್ರೆ ಹಾಗಾದ್ರೆ ಎಲ್ಲಿದೆಯಾ? ವ್ಯಾವಹಾರಿಕವಾಗಿ ಒಂದು, ಪರಮಾರ್ಥವಾಗಿ ಇನ್ನೊಂದು ಅಂತ ಎರಡಿದೆಯಾ? ಎರಡು ಅಂತ ನೀವು ಹೇಳಿಬಿಟ್ರೆ ಏನ್ರಿ, ಹೇಳೋದೊಂದು ಇರೋದೊಂದು ಅಂತ ಹೇಳ್ತಾ ಇದ್ದೀರಲ್ಲ, ಹಾಗಾಗ್ಬಿಡುತ್ತಲ್ಲ. ಅಂದರೆ ಈಗಲೂ ಕೂಡ ಸಾಮಾನ್ಯವಾಗಿ ಇದನ್ನು ಈ ಒಂದು ಆಕ್ಷೇಪಣೆ ಹಾಕ್ತಾರೆ. ಎಲ್ಲ ವಿಷಯ ಅದ್ವೈತದಲ್ಲಿ ಒಂದು ವೇಳೆ ಒಪ್ಪಿದರೂ ಕೂಡ ಏನು ಒಪ್ಪಿಗೆಯನ್ನು ಕೊಟ್ರು, ಎಲ್ಲ ವಿಷಯಕ್ಕೂ ಒಪ್ಪಿಗೆಯನ್ನು ಕೊಟ್ರು, ವಿಷಯವನ್ನೆಲ್ಲ ಒಪ್ಪಿದ್ರು. ಏನದು? ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಅಂದ್ಬಿಟ್ಟು ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಹೇಳಿ, ಈ ಬ್ರಹ್ಮವಿತ್ ಆಪ್ನೋತಿ ಪರಂ. ಪರಂ ಅಂತಂದ್ರೆ ಏನು? ಇವಕ್ಕೆಲ್ಲ ವಿಶ್ಲೇಷಣೆ ಮಾಡಿದ್ದಾಯ್ತು, ಅದನ್ನೆಲ್ಲ ಒಪ್ಕೊಂಡ್ರು ಅಂತ ಇಟ್ಕೊಳ್ಳಿ. ಒಪ್ಕೊಂಡ್ರು ಇಟ್ಕೊಂಡು ಏನ್ ಹೇಳ್ತಾರೆ ಓದ್ತಾರೆ ಒಂದು ಮಾತನ್ನ ನೋಡಿ, ಸ್ವಾಮಿ ನೀವು ಎಲ್ಲ ಹೇಳಿದ್ರಿ ಸರಿ, ಆದರೆ ಮತ್ತೆ ಏನ್ ಹೇಳ್ತಾ ಇದ್ದೀರಿ? ಓಹೋ ಇಲ್ಲ ಕಣ್ರಿ, ಇವೆಲ್ಲ ಕೂಡ ಪರಮಾರ್ಥ ದೃಷ್ಟಿಯಿಂದ, ಇವೆಲ್ಲ ಕೂಡ ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದೆಲ್ಲ ವ್ಯಾವಹಾರಿಕ ದೃಷ್ಟಿಯಿಂದ ಅಂತ ಹೇಳ್ತಾ ಇದ್ದೀವಿ. ಹಾಗಾದರೆ ಈ ಪರಮಾರ್ಥ ದೃಷ್ಟಿಯಿಂದ ಒಂದಿದೆ, ವ್ಯಾವಹಾರಿಕ ದೃಷ್ಟಿಯಿಂದ ಇನ್ನೊಂದಿದೆ. ನಿಮ್ಮ ಅದ್ವೈತ ಎಲ್ಲಿ ಹೋಯ್ತು? ಹೌದಾನೆ? ಇವಾಗ ಪರಮಾರ್ಥ ದೃಷ್ಟಿಯಿಂದ ಒಂದಿದೆ, ವ್ಯಾವಹಾರಿಕ ದೃಷ್ಟಿಯಿಂದ ಇನ್ನೊಂದಿದೆ ಅಂತ ಯಾರು ಹೇಳ್ತಾ ಇರೋದು? ನಾವಲ್ಲ ಸ್ವಾಮಿ, ನೀವು ಅದ್ವೈತಿಗಳು. ಸರಿ, ಈಗ ಹೀಗಂತ ಹೇಳಿ ಓ ನಾವು ಅದ್ವೈತ ತತ್ವ ಅದ್ವೈತಗಳು ನಾವು ಅಂತ ಹೇಳ್ತಾ ಇದ್ದೇವಲ್ಲ, ಹೇಗೆ ಅಂತಂದ್ರೆ ಅದಕ್ಕೆ ಸೊಗಸಾದ ಉತ್ತರವನ್ನ ಈ ಒಂದು ಆ ಭಾಗದಲ್ಲಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅನ್ನುವುದನ್ನೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇದೇ ಪರಿಭಾಷಾ. ಇದಕ್ಕೆ ಪರಿಭಾಷಾ ಅಂತ ಹೆಸರು. ಏನು? ಈ ಬ್ರಹ್ಮಕ್ಕೆ ನೋಡ್ರಿ, ಈ ಬ್ರಹ್ಮವು ಇಡೀ ಜಗತ್ತಿಗೆ ಕಾರಣವಾಗಿದೆ, ಬ್ರಹ್ಮವೇ ಜಗತ್ತಿಗೆ ಕಾರಣ ಎನ್ನುವುದೊಂದು ವಾಕ್ಯ. ಇದಕ್ಕೆ ಪಾರಿಭಾಷಿಕವಾಗಿ ಏನರ್ಥ ಎನ್ನುವುದನ್ನ ನಿರ್ಣಯ ಮಾಡುವುದೇ ಈ ಗ್ರಂಥದ ಗುರಿ. ಅದಕ್ಕೇನೆ ಇವೆಲ್ಲ ಇದು ಆ ಪರಿಭಾಷೆಗೆ ಹೇಗೆ ಅರ್ಥವನ್ನು ಮಾಡಬೇಕು, ಹೀಗೆ ಅರ್ಥವನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ ಸ್ವಾಮಿಪಾದರು. ಯಾಕೆ ಬೇರೊಂದು ವಿಧವಾಗಿ ಅರ್ಥ ಮಾಡಿದರೆ ಕೆಲವು ಸಂಶಯಕ್ಕೆ ನಿಮ್ಮಲ್ಲಿ ಉತ್ತರ ಸಿಕ್ಕೋದಿಲ್ಲ. ಈ ಯಾರು ದ್ವೈತಿಗಳು ಅಂತ, ದ್ವೈತಿಗಳು ನಾನು ಕೇವಲ ನಾವು ಈಗಿನ ಈಚಿನ ದ್ವೈತಿಗಳನ್ನ ಹೇಳ್ತಾ ಇರೋಲ್ಲ. ದ್ವೈತಿಗಳು ಅಂದ್ರೆ ಎಲ್ಲರೂ ಕೂಡ. ಯಾರು? ದ್ವೈತಿನೋ ಹಿತೆ ಸಾಂಖ್ಯಾ ಯೋಗ. ಯಾಕೆ? ಅವರು ಆತ್ಮೀಕತ್ವವನ್ನು ಒಪ್ಪೋದಿಲ್ಲ. ಯಾಕೆ? ಆತ್ಮನ ಜೊತೆಯಲ್ಲಿ ಇನ್ನೊಂದು ತತ್ವವನ್ನು ಒಪ್ಪಿದ್ದಾರೆ. ನಾವು ಮೊನ್ನೆ ಬ್ರಹ್ಮಸೂತ್ರ ಭಾಷೆಯಲ್ಲಿ ಓದ್ತಾ ಅದನ್ನೇ ತಾನೇ ನಿರೂಪಣೆ ಮಾಡತಕ್ಕಂಥದ್ದು. ಬ್ರಹ್ಮದ ಪಕ್ಕದಲ್ಲಿ ಇನ್ನೊಂದು ತತ್ವ ಯಾವುದು? ಅದೇ ಪ್ರಾಣ ತತ್ವ. ಅದೇ ತಾನೇ ಪ್ರಾಣದ ವಿಚಾರ ಮಾಡ್ತಾ ಇದ್ದೇವಲ್ಲ. ಪ್ರಾಣನು ಅಷ್ಟೇ ಹುಟ್ಟಿಲ್ಲ ಕಣ್ರಿ, ಪ್ರಾಣನು ಉತ್ಪತ್ತಿ ಇಲ್ಲ. ಪ್ರಾಣನು ಕೂಡ ಸ್ವಭಾವಯುತವಾಗಿ ಕೆಲಸ ಮಾಡ್ತಾ ಇದ್ದಾನೆ. ಪ್ರಾಣವು ಸ್ವತಂತ್ರ. ಹಾಗಾಗಿ ಬ್ರಹ್ಮದ ಜೊತೆಯಲ್ಲಿ ಪ್ರಾಣವನ್ನು ಕೂಡ ಇರಬೇಕು. ಹೀಗೆ ಹೇಳ್ತಕ್ಕಂಥ ಎಲ್ಲ, ಒಬ್ಬರು ಪ್ರಾಣ ಅಂತ ಹೇಳ್ತಾರೆ, ಇನ್ನೊಬ್ಬರು ಇನ್ನೊಂದು ಹೇಳಿದ್ರೆ ಪ್ರಧಾನ ಅಂತಾರೆ, ಇನ್ನೊಬ್ಬರು ಬೇರೊಂದು ಹೇಳ್ತಾರೆ. ಅಂತೂ ಒಟ್ಟಲ್ಲಿ ಅದ್ವೈತ ಅಲ್ಲ, ಬ್ರಹ್ಮ ಜೊತೆ ಇನ್ನೊಂದನ್ನು ಹೇಳ್ತಾರೆ, ಸ್ವತಂತ್ರ ಅಂತ ಹೇಳ್ತಾರೆ. ಇದು ಅವ್ರು ಹಾಕ್ತಕ್ಕಂಥ ಆಕ್ಷೇಪಕ್ಕೆ ಸರಿಯಾದ ಉತ್ತರವನ್ನ, ಸಮಾಧಾನವನ್ನ ಕೊಡಬೇಕಾದರೆ ಈ ಬ್ರಹ್ಮಕ್ಕೆ ಜಗತ್ಕಾರಣತ್ವ ಅಂತ ಇದೆಯಲ್ಲ, ಅದನ್ನ ಹೀಗೆ ಅರ್ಥವನ್ನು ಮಾಡಬೇಕು. ಹೀಗೆ ಅರ್ಥವನ್ನು ಮಾಡಿದರೆ ಅವರಾರಿಗೂ ಕೂಡ ಯಾವ ಸಂಶಯಕ್ಕೂ ಅವಕಾಶವೇ ಇರೋದಿಲ್ಲ, ಕೇಳೋದಕ್ಕೆ ಅವಕಾಶ ಇದೆ. ಇದು ಪರಿಭಾಷೆ.
ಇದಕ್ಕೋಸ್ಕರನೇ ಕೆಲವು ಪದಗಳನ್ನು ತೆಗೆದುಕೊಂಡಿದ್ದಾರೆ ಇಲ್ಲಿ. ಅದಕ್ಕೆ ಪರಿಭಾಷೆಗೆ ಏನು ಪರಿಭಾಷೆ ಇದು, ಹೇಗೆ ಅರ್ಥವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ 4ನೇ ವಿಷಯ ಜಗತ್ಕಾರಣತ್ವ ವ್ಯವಹಾರ. ಈ ಜಗತ್ಕಾರಣತ್ವ ವ್ಯವಹಾರ ಹೇಳ್ತಾ ಇದ್ದಾರೆ ಹೇಗೆ ತಿಳಿಬೇಕು ಅಂದ್ರೆ ಇದನ್ನು ಈ ಕೊನೆ ಘಟ್ಟಕ್ಕೆ ಬಂದಿದ್ದೇವೆ ನಾವು. ಮೊದಲೆಲ್ಲ ಹೇಳಿದ್ರು ನೋಡಿ. ಉದಾಹರಣೆಗೆ ಈ ಬ್ರಹ್ಮವನ್ನ ಜಗತ್ಕಾರಣ ಅಂತ ಹೇಳಿದ್ದು ನಾವು ಹೇಳಿದ್ವಲ್ಲ, ಹೇಗೆ ಸರಿ ಅಂತಕ್ಕಂಥದ್ದಕ್ಕೆ ಹೋದ ಒಂದು ಭಾಗದಲ್ಲಿ ಹೋದ ತರಗತಿಯಲ್ಲಿ ಒಂದು ವಿಚಾರವನ್ನು ಸ್ವಾಮಿಪಾದರು ನಮಗೆ ಹೇಳಿದ್ರು. ಅಂತಂದ್ರೆ ಅವರ ವಾಕ್ಯವನ್ನೇ ಓದ್ತೇನೆ ನೋಡಿ. ಯದ್ಯಪಿ ಅಜಾದ್ವಯ ಆತ್ಮತತ್ವಂ ಏಕಮೇವ ಪರಮಾರ್ಥ. ಹೌದು ನೋಡಿ ದ್ವೈತಿಗಳೇ, ಇದನ್ನ ಆಕ್ಷೇಪಣೆ ಹಾಕ್ತಾ ಇರ್ತಕ್ಕಂಥವ್ರು ಯಾರು? ದ್ವೈತಿಗಳು. ದ್ವೈತಿಗಳು ಅಂದ್ರೆ ಯಾರು? ಎಲ್ಲರೂ ಕೂಡ ಈಗ ಬರೀ ಕೇವಲ ಈಗಿನ ದ್ವೈತಿಗಳಲ್ಲ. ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವ ಎಲ್ಲರೂ ಕೂಡ ಅಷ್ಟೇ, ಪ್ರತಿಯೊಬ್ಬರು ಕೂಡ. ಮತ್ತೆ ಅವೈದಿಕರು ಕೂಡ. ಆದರೆ ಅವೈದಿಕ ಮತದಲ್ಲಿ ಈ ವಿಜ್ಞಾನವಾದ ಅವುಗಳು ಈ ವೇದಾಂತದ ಆತ್ಮೈಕತ್ವ ವಿಚಾರಕ್ಕೆ ತುಂಬಾ ಹತ್ತಿರವಿದೆ. ಅದು ಆದರೂ ಕೂಡ ಅವರು ಪೂರ್ಣವಾಗಿ ಹತ್ತಿರಕ್ಕೆ ಬಂದಿದ್ದಾರೆ ಅಷ್ಟೇ ಹೊರತು ಪೂರ್ಣವಾಗಿ ಗುರಿ ತಲುಪಿಲ್ಲ. ಅದನ್ನು ನಾವು ಬಹಳ ವಿಸ್ತಾರವಾಗಿ ಮಾಂಡೂಕ್ಯ ರಹಸ್ಯ ವಿವೃತ್ತಿಯಲ್ಲಿ ಸ್ವಾಮಿಪಾದರು ತಿಳಿಸ್ಕೊಟ್ಟಿದ್ದಾರೆ, ಓದಿದೆ. ಮಾಂಡೂಕ್ಯ ರಹಸ್ಯ ವಿವೃತ್ತಿ ಗ್ರಂಥ ಇದೆಯಲ್ಲ, ಅದನ್ನ ಒಂದು ಬಾರಿ ಓದಿರೋ ಸಾಲದು, ಪದೇ ಪದೇ ಈ ಒಂದು ಶರೀರ ಇರೋವರೆಗೂ ಓದ್ತಾನೆ ಇರ್ಬೇಕು. ಅದರಲ್ಲಿ ಅಷ್ಟೊಂದು ಆ ಒಂದು ವಿಷಯವನ್ನ ಅಡಕ ಮಾಡಿಬಿಟ್ಟಿದ್ದಾರೆ ಸ್ವಾಮಿಪಾದರು. ಮುಖ್ಯವಾಗಿ ಏನ್ ತಗೊಂಡಿದ್ದಾರಲ್ಲಿ ಅದೇ ಅವಿಜ್ಞಾನವಾದ ಅದು ತಗೊಂಡು ಅದನ್ನ ಇದು ಮಾಡಿದ್ದಾರೆ. ಇರ್ಲಿ ಅದು. ಆದರೆ ಇಲ್ಲಿ ಏನ್ ಹೇಳಿದ್ದಾರೆ? ಹೌದು, ನಾವು ಅದ್ವಯ ಆಗಿರ್ತಕ್ಕಂಥ ಆತ್ಮತತ್ವವನ್ನು ಒಪ್ಪಿದ್ದೇವೆ, ಅದೇ ಪರಮಾರ್ಥ ಎಂಬುದಾಗಿ ಒಪ್ಪಿದ್ದೇವೆ. ತಥಾಪಿ ಆದರೂ ಕೂಡ ಏನಾದರೂ ಕೂಡ ಅಂದ್ರೆ ಮಂದ ಮಧ್ಯಮಾಧಿಕಾರಿಣಾಂ ಕೃತೆ ಶ್ರುತಿಷು ಸ್ಮೃತಿಷು ಚ ಸೃಷ್ಟಿ ಪ್ರತಿಪಾದ್ಯತೆ. ಇಲ್ಲಿಗೆ ಒಂದು ಸಮಾಧಾನ ಸಿಕ್ತು. ನಾವು ಬಾಯಿ ಬಿಟ್ಟು ಹೇಳೋ ಹಾಗಿಲ್ಲ, ಆದರೆ ಸೂಚ್ಯವಾಗಿ ಸ್ವಾಮಿಪಾದರು ಹೇಳ್ತಾ ಇದ್ದಾರೆ. ನೋಡ್ರಿ, ಈ ಸೃಷ್ಟಿಯಾಗಿದೆ, ಈ ಸೃಷ್ಟಿಯ ಕಾರಣ ಯಾರು? ಬ್ರಹ್ಮ ಅಂತಿರ್ಲಿ, ನಾವು ಬ್ರಹ್ಮ ಅಂತ ಹೇಳ್ತಾರೆ, ಇನ್ನೊಂದು ಹೇಳ್ತಾರೆ, ಇದು ಯಾರಾದ್ರು. ಈ ಸೃಷ್ಟಿಯ ಕಾರಣ ಅಂತ ಒಂದಿದೆ ಅಂದ್ಬಿಡೋಣ, ಅದು ಸಮನಾಗುತ್ತೆ, ಯಾರಿಗೂ ಹೇಳ್ಕೊಳ್ಳೋದೇ ಬೇಡ. ಕಾರಣ ಅಂತ ಒಂದಿದೆ, ಇವೆಲ್ಲ ಕಾರ್ಯ ಅಂತ ಒಂದಿದೆ. ಹಾಗಾಗಿ ಕಾರ್ಯಕಾರಣ ಭಾವ ಅಂತಕ್ಕಂಥದ್ದೇ ಪರಮಾರ್ಥ. ಮತ್ತೆ ಏನು? ಮತ್ತೆ ಏನಿಲ್ಲ. ಈ ಕಾರ್ಯಕ್ಕೂ ಕಾರಣಕ್ಕೂ ಕೂಡ ಸಂಬಂಧವನ್ನು ಹೇಳಬೇಕು ಅಷ್ಟೇ. ಸಂಬಂಧವನ್ನು ಹೇಳೋದ್ರಲ್ಲೂ ಕೂಡ ಒಬ್ಬೊಬ್ಬರಲ್ಲಿ ಒಂದೊಂದು ಮತ, ಯಾರು ಕೂಡ ಒಂದೊಂದು ಒಮ್ಮತ ಅಂತ ಇಲ್ಲ. ಹೀಗೆ ಇಷ್ಟೆಲ್ಲ ಇದೆಯಲ್ಲ, ಒಮ್ಮತ ಇಲ್ಲ ಅಂದದ್ದರಿಂದಲೇ ನಮಗೆ ಗೊತ್ತಾಗುತ್ತೆ, ಓಹೋ ಇದು ಸರಿಯಾದ ಪಾರಮಾರ್ಥಿಕವಾದ ವಸ್ತುರೂಪವಾದ ವಿಷಯವಲ್ಲ. ಯಾಕೆ? ಇಲ್ಲದೆ ಹೋದ ಪಕ್ಷದಲ್ಲಿ ಮಾತ್ರನೇ ಅದಕ್ಕೆ ಸಂಶಯ ಎಲ್ಲ ಬರ್ತಕ್ಕಂಥದ್ದು. ಇದೇ ಬರೋದೇ ಇಲ್ಲ. ಇವಾಗ ಎದುರಿಗಿದೆ ಪುಸ್ತಕ ಇದೆ, ಈ ಪುಸ್ತಕದ ವಿಚಾರದಲ್ಲಿ ಇದೇ ಪುಸ್ತಕನೋ ಅಥವಾ ಇದೇನೋ ಬಟ್ಟೆನೋ ಅಂತ ನಮ್ಮ ಅನುಮಾನ ಬರೋದೇ ಇಲ್ಲ. ಯಾವಾಗ ಇದರ ವಿಚಾರದಲ್ಲಿ ಸಂಶಯ ಬರ್ತಕ್ಕಂಥದ್ದು ಅದು ಸರಿಯಾಗಿ ನಮ್ಗೆ ಗೊತ್ತಾಗದಿಲ್ಲ ಆಗ್ತದೆ. ಅಲ್ಲಿಗೇನಾಯ್ತು? ಈ ಸಂಶಯ ಬಂದ್ರೆ ಈ ಸೃಷ್ಟಿ ಪ್ರಕ್ರಿಯೆಯಲ್ಲಿ ಬ್ರಹ್ಮ ಕಾರಣ ಜಗತ್ತು ಕಾರ್ಯ ಅಂತ ಹೇಳುವಾಗ ಇದು ನಮ್ಗೆ ಸರಿಯಾಗಿ ಗೊತ್ತಾಗಿಲ್ಲ ಅಂತ ಆಯ್ತು. ಯಾಕೆ? ಸಂಶಯ ಬರ್ತಲ್ಲ. ಎದುರಿಗೆ ಪುಸ್ತಕ ನೋಡೋದು ಸಂಶಯ ಬರೋದಿಲ್ಲ. ಇಲ್ಲಿ ಸಂಶಯ ಬಂದಿದೆ ಯಾಕೆ? ಸರಿಯಾಗಿ ಗೊತ್ತಾಗಿದೆ ನಮ್ಗೆ ಅಂತ. ಸೊ ಗೊತ್ತಾಗಿಲ್ಲ ಅಂತಂದ್ರೆ ಏನದು? ಅದನ್ನ ಹೇಳ್ತಾ ಇದ್ದಾರೆ, ಮಂದ ಮಧ್ಯಮಾಧಿಕಾರಿಣಾಂ ಕೃತೆ. ಇದು ಸರಿಯಾಗಿ ಗೊತ್ತಾಗಿಲ್ಲ ಅಂತಂದ್ರೂ ಒಂದೇ, ನೀನು ಮಂದ ಮಧ್ಯಮಾಧಿಕಾರಿ ಅಂತಂದ್ರು ಒಂದೇ ಅಷ್ಟೇ. ಗೊತ್ತಾಗಿಲ್ಲ ಅಂತ ಬಾಯಿ ಬಿಟ್ಟು ಹೇಳೋ ಹಾಗಿಲ್ಲ.
ಮಂದ ಮಧ್ಯಮಾಧಿಕಾರಿಣಾಂ ಕೃತೆ ಅವರನ್ನ ಕುರಿತು ಅವರಿಗೋಸ್ಕರವಾಗಿ ಶ್ರುತಿಷು ಸ್ಮೃತಿಷು ಸೃಷ್ಟಿ ಪ್ರತಿಪಾದ್ಯತೆ. ಶ್ರುತಿಗಳಲ್ಲಿ ಸ್ಮೃತಿಗಳಲ್ಲಿ ಸೃಷ್ಟಿಯನ್ನ ಪ್ರತಿಪಾದನೆ ಮಾಡಿದ್ದಾರೆ. ಯಾರಿಗೋಸ್ಕರ? ಮಂದ ಮಧ್ಯಮಾಧಿಕಾರಿಗಳಿಗೆ ಇದನ್ನ ಪ್ರತಿಪಾದನೆ ಮಾಡಿದ್ದಾರೆ. ಅಂದ್ರೆ ಏನ್ ಅರ್ಥ ಆಯ್ತು? ಉತ್ತಮಾಧಿಕಾರಿಗಳಿಗೆ ಇದನ್ನ ಪ್ರತಿಪಾದನೆ ಮಾಡಿಲ್ಲ ಅಂತ ಅರ್ಥ. ಹೌದ್ ತಾನೆ? ಅವರಿಗೆ ಮಾಡಿದ್ದಾರೆ, ಇವ್ರಿಗೆ ಮಾಡಿಲ್ಲ ಅಂತ ಅರ್ಥ. ಉತ್ತಮಾಧಿಕಾರಿಗಳಿಗೆ ಮಾಡಿಲ್ಲ ಅಂತ ಆಯ್ತು. ಈಗ ನಾವು ತೀರ್ಮಾನ ಹೇಗೆ ಮಾಡ್ಬೇಕು? ಮಂದ ಮಧ್ಯಮಾಧಿಕಾರಿಗಳ ತೀರ್ಮಾನವನ್ನೇ ಅಂತಿಮ ಅಂತ ಒಪ್ಪಬೇಕೋ ಅಥವಾ ಉತ್ತಮಾಧಿಕಾರಿಗಳ ಮತವನ್ನ ಓಹೋ ಇದು ಸರಿಯಾಗಿದೆ ಅಂತ ನಾವು ಒಪ್ಪಬೇಕು? ಇದನ್ನು ಕೇಳ್ತಕ್ಕಂತ ಪ್ರಶ್ನೆ ಯಾಕ್ರಿ ಅಂದ್ರೆ ಉತ್ತಮಾಧಿಕಾರಿಗಳು ಏನ್ ಹೇಳ್ತಾರೆ ಅದನ್ನ ನಾವು ಪ್ರಮಾಣ ಅಂತ ಒಪ್ತೇವೆ. ಹೌದ್ ತಾನೆ? ಲೋಕದಲ್ಲಿ ರೂಢಿ ಹಾಗೆ ಇದೆ. ಯಾರು ಅತ್ಯಂತ ವಿದ್ಯಾವಂತರಾಗಿದ್ದಾರೋ ಒಂದು 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 ವಿಷಯದಲ್ಲಿ, ಅದೇನಿದ್ದು ಕೆಮಿಸ್ಟ್ರಿ ಇರ್ಬೋದು, ಫಿಸಿಕ್ಸ್ ಇರ್ಬೋದು, ಅದರಲ್ಲಿ ನಾವು ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥ ಒಬ್ಬ ಮಿಡ್ಲ್ ಸ್ಕೂಲ್ ಉಪಾಧ್ಯಾಯ ಇದ್ದಾನೆ, ಅವನು ಒಂದು ಭೌತಶಾಸ್ತ್ರ ವಿಚಾರವಾಗಿ ಏನು ಹೇಳ್ತಾರೆ, ಫಿಸಿಕ್ಸ್ ವಿಚಾರವಾಗಿ ಓ ಆಯ್ತಪ್ಪ ಅದು ಪ್ರಮಾಣ ಆಯ್ಕೆ. ಅವನು ಭೌತಶಾಸ್ತ್ರದ ಡಿಸ್ಟೀಮ ಡಾಕ್ಟರೇಟ್ ಪದವಿ ತಗೊಂಡಿದ್ದಾನೆ, ಬೇಕಾದಷ್ಟು ಸಂಶೋಧನೆಗಳನ್ನು ಮಾಡಿದ್ದಾನೆ. ಅವನನ್ನು ಕೇಳಿದ್ರೆ ಇವ್ರ ಮಾತು ಪ್ರಮಾಣವು ಅವನ ಮಾತು ಪ್ರಮಾಣವು ಅವನ ಮಾತು ಪ್ರಮಾಣ ಶ್ಲೋಕಾರೂಢಿ. ಹಾಗೆ ಉತ್ತಮಾಧಿಕಾರಿಗಳ ಅವರ ಯಾವ್ದು ನಿಲುವಿದೆಯಲ್ಲ ಅದು ಪ್ರಮಾಣ ನಮಗೆ. ಅವ್ರಿಗೋಸ್ಕರ ಸೃಷ್ಟಿಯನ್ನು ಹೇಳಿಲ್ಲ. ಹೇಳಿರೋದು ಯಾರಿಗೆ? ಮಂದ ಮಧ್ಯಮಾಧಿಕಾರಿಗಳಿಗೆ ಅಂತ ಹೇಳಿ ಪರಮೇಶ್ವರಸ್ಯ ನಿತ್ಯ ಶುದ್ಧ ಬುದ್ಧ ಮುಕ್ತಸ್ಯಾಪಿ ಸೃಷ್ಟಿ ವಿಷಯಕ್ಕೆ ಜ್ಞಾನ ಚಿಕಿತ್ಸಾ ವಿಜ್ಞಾಪ್ಯಂತೆ. ಮತ್ತು ಈ ಪರಮೇಶ್ವರ ಆಗಿದ್ದಾನಂತೆ, ಅವನು ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ. ಅವನಿಗೆ ಯಾವುದು ವೈಷಮ್ಯ ಮತ್ತು ನೈರ್ಘಣ್ಯ ಅಂತಕ್ಕಂಥದ್ದು ಇಲ್ಲ. ಇವನ ಮೇಲೆ ಪ್ರೀತಿ, ಅವನ ಮೇಲೆ ದ್ವೇಷ ಎಂಬತಕ್ಕಂಥದ್ದು ಇಲ್ಲ. ಯಾವುದೋ ಒಂದು ಕಾರ್ಯದಲ್ಲಿ ನಿಮಗೆ ಪ್ರವೃತ್ತರಾಗಬೇಕು ಅಂತಂದ್ರೆ ಅದು ಏನೋ ಒಂದು ಕಾರಣ, ವೈಷಮ್ಯ ನೈರ್ಘಣ್ಯ ಇರಬೇಕು, ಇಲ್ಲ ಪ್ರೀತಿ ಇರಬೇಕು, ಇಲ್ಲ ಅದೊಂದ್ರೆ ಇದ್ರ ತಾನೇ ಸಾಧ್ಯ. ಅದು ಇದರ ಹೇಗೆ ಸಾಧ್ಯ? ದ್ವೇಷ ಇದ್ರೂ ಸಾಧ್ಯ. ದ್ವೇಷ ಪ್ರವೃತ್ತಿ, ಪ್ರೀತಿ ಇತ್ತು ಆಯ್ತಲ್ರಿ ಅವನು ಉದ್ಧಾರ ಮಾಡಬೇಕು ಅಂತಕ್ಕಂಥ ಒಂದು ಪ್ರವೃತ್ತಿ. ಹೀಗೆ ಯಾವುದಾದ್ರೂ ರಾಗದ್ವೇಷಗಳು ಇದ್ರೆ ಆಗ ಈ ಸೃಷ್ಟಿ ಇವೆಲ್ಲ ಹೊಂದುತ್ತೆ. ಆದರೆ ಪರಮೇಶ್ವರ ಏನು ಯಾವ ರಾಗದ್ವೇಷ, ನಿತ್ಯ ಶುದ್ಧ, ನಿತ್ಯ ಬದಲಿ ಹೀಗಿದ್ದರೂ ಕೂಡ ಹಾಗೆ ಸೃಷ್ಟಿ ವಿಷಯಕ್ಕೆ ಸಂಬಂಧ ಯಾವ್ದು ಜ್ಞಾನ ಚಿಕೀರ್ಷ ಕೃತಯಶ್ಚ ಗುಡ್ ಹೇಳಿದ್ರು. ಇಲ್ಲಿ ಜ್ಞಾನ ಚಿಕೀರ್ಷ ಕೃತಯಶ್ಚ ಅಂತಂದ್ರೆ ಜ್ಞಾನಂಚ ಚಿಕೀರ್ಷಾಚ ಕೃತಿಶ್ಚ ಜ್ಞಾನ ಚಿಕೀರ್ಷಾ ಕೃತಯ ದ್ವಂದ್ವ ಸಮಾಸದಿಂದ ಹೇಳಿದ್ದಾರೆ. ಜ್ಞಾನ ಚಿಕೀರ್ಷಾ ಕೃತಿಯಿಂದ ಅರ್ಥವಲ್ಲ. ಜ್ಞಾನ ಬೇರೆ, ಚಿಕಿತ್ಸಾ ಬೇರೆ, ಕೃತಿ ಬೇರೆ. ಇದನ್ನು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಸಾಯಿಪಾದರು? ಸೋ ಕಾಮಯತ ಪೌತ್ಯಾಂ ಪ್ರಜಾ ಹೇಯೇತಿ. ನೋಡಿ, ಈ ವಾಕ್ಯವನ್ನು ಗಮನದಲ್ಲಿಟ್ಟುಕೊಂಡು ಅಷ್ಟನ್ನೂ ಕೂಡ ಮೂರೇ ಪದದಲ್ಲಿ ಹಾಕ್ಬಿಟ್ಟು ಜ್ಞಾನ ಚಿಕೀರ್ಷ. ಇದನ್ನ ಶ್ರುತಿ ಹೇಳ್ತಾ ಇದೆ. ಯಾರಿಗೆ ಹೇಳ್ತಾ ಇದೆ? ಮಂದ ಮಧ್ಯಮಾಧಿಕಾರಿಗಳಿಗೆ, ಉತ್ತಮಾಧಿಕಾರಿಗಳಿಗೆ ಅಲ್ಲ. ಆದ್ದರಿಂದ ಯಾವುದು ನಿರ್ಣಯವಲ್ಲ. ಈ ಸೃಷ್ಟಿ ಮತ್ತೆ ಅದರ ವಿಷಯವಾಗಿ ಏನ್ ಹೇಳಿದ್ರು ಕೂಡ ಅದೇನೂ ಕೂಡ ನಿರ್ಣಾಯಕವಲ್ಲ. ಯಾಕೆ? ಅದು ಮಂದ ಮಧ್ಯಮಾಧಿಕಾರಿಗಳಿಗೆ ಹೇಳಿದ್ದರು, ನಿರ್ಣಾಯಕ ಅಲ್ಲ. ನಿರ್ಣಾಯಕ ಯಾವುದು? ಉತ್ತಮಾಧಿಕಾರಿಗಳಿಗೆ ಹೇಳಿದ್ದು, ಅದು ನಿರ್ಣಾಯಕ. ಅದೇನು ಹೇಳಿದೆ? ಅದನ್ನು ಏನ್ ಹೇಳಿದೆ ಅಂದ್ರೆ ಅದನ್ನೂ ಹೇಳಿದ್ದಾರೆ. ಏನಂತ ನೋಡಿ, ಈ ಕಣ್ಣಿಗೆ ಕಾಣ್ತಾ ಇರತಕ್ಕಂಥದ್ದನ್ನ ನೀವು ಅದ್ವೈತ ಅಂತ ಹೇಳ್ತಾ ಇದ್ದೀರಲ್ಲ, ಹೇಗೆ ಅಂತಾರೆ
ಕಣ್ಣಿಗೆ ಕಾಣ್ತಾ ಇದೆಯಲ್ಲ, ಇದನ್ನ ನಾವು ಇಲ್ಲ ಅಂತ ಹೇಳ್ತಾನೆ ಇಲ್ಲ. ಅಯ್ಯಯ್ಯೋ ಇದೇನ್ ಸ್ವಾಮಿ, ಇಷ್ಟವರೆಗೂ ಇದೇನು ಹೇಳಿದ್ರಿ, ಹೀಗೆ ಹೇಳ್ತಾ ಇದ್ದೀರಿ. ಹೌದಪ್ಪ, ಕಣ್ಣಿಗೆ ಕಂಡದ್ದೆಲ್ಲ ನಿಜ ಅಂತ ನಾವು ಒಪ್ಕೊಳ್ತೇವೆ. ಅದನ್ನ ಯಾವತ್ತೂ ಸುಳ್ಳು ಅಂತ ನಾವು ಹೇಳ್ತಾ ಇಲ್ಲ. ಸ್ವಾಮಿ ಹೊಸ ವಿಚಾರ ಹೇಳ್ತಾ ಇದ್ದೀರಲ್ಲ, ಅದ್ವೈತಿಗಳು ಎಲ್ಲವನ್ನು ಸುಳ್ಳು ಬಹಳ ಮುಖ್ಯವಾದ ನಾವು ಗಮನದಲ್ಲಿರಬೇಕಾದ ಅಂಶ. ಅದ್ವೈತಿಗಳು ಎಲ್ಲೂ ಕೂಡ ಎದುರಿಗೆ ಕಾಣ್ತಾ ಇದ್ದಾವೆ ಪ್ರಪಂಚ, ಎದುರಿಗೆ ಕಾಣ್ತಾ ಇದ್ರೆ ನನ್ನ ಪುಸ್ತಕ, ಎದುರಿಗೆ ಕಾಣ್ತಾ ಇದೆ ಲ್ಯಾಪ್ಟಾಪ್, ಎದುರಿಗೆ ಕಾಣ್ತಾ ಇದೆ ಮೊಬೈಲು, ಎಲ್ಲ ಇದನ್ನ ನಾವು ಯಾವತ್ತೂ ಕೂಡ ಕಾಣ್ತಾನೆ ಇಲ್ಲ ಕಣ್ರಿ, ಪುಸ್ತಕ ಇಲ್ವೇ ಅಂತ ಹೇಳ್ತಾನೇ ಇಲ್ಲ. ನಹಿ ದೃಷ್ಟೇ ಅನುಪಪನ್ನಂ ನಾಮ. ಎಷ್ಟು ಸಾರಿ ಹೇಳಿದೆ. ನಹಿ ದೃಷ್ಟೇ ಅನುಪಪನ್ನಂ ನಾಮ. ನಾವು ಹೇಳಿದ್ರಿ ಅಂತಾರೆ, ಇವನು ಯಾರೋ ಸಣ್ಣ ಕೇಳ್ತೀನಿ ಹೇಳ್ತಾರೆ, ಹೇಳ್ತಾ ಇಲ್ಲ ನಾವು. ಅಲ್ಲ ಸ್ವಾಮಿ, ಎಲ್ಲ ಏನು ಇಲ್ಲ ಅದ್ವೈತ ಅಂತ ಹೇಳ್ತಾ ಇದ್ದೀರಿ, ಹೀಗೂ ಹೇಳ್ತೀರಿ ಹಾಗೂ ಹೇಳ್ತೀರಿ, ಏನ್ ಸ್ವಾಮಿ ಅಂದ್ರೆ, ನೋಡಪ್ಪ ನಾವು ಹೇಗೆ ಹೇಳ್ತಾ ಇದ್ದೇವೆ ಗೊತ್ತೇ, ಎದುರಿಗಿರೋದೆಲ್ಲ ಸತ್ಯ ಅಂತ ನಾವು ಹೇಗೆ ಹೇಳ್ತಾ ಇದ್ದೇವೆ ಗೊತ್ತೇ ಅಂದ್ಬಿಟ್ಟು, ಅದಕ್ಕೆ ಏನ್ ಮಾಡೋದು ಸ್ವಾಮಿಪಾದರು ಗೌಡಪ್ಪಾದರ ಕಾರಿಕೆ ಉದಾಹರಣೆ ಏನು ಕೊಟ್ರು. ನಾವು ಅದನ್ನೆಲ್ಲ ಓದಿದ್ದೇವೆ, ಅದೇನು ಮನನ ಮಾಡಬೇಕಷ್ಟೇ. ಸತೋ ಜನ್ಮ ಯುಜ್ಯತೆ ನತು ತತ್ವತಃ. ಇದು ನಮ್ಮ ಸಿದ್ಧಾಂತ ಕಣ್ರಿ. ಏನು? ಸತೋ ಹಿ ಮಾಯಾ ಜನ್ಮ. ಸತ್ತಿನಿಂದ ಪದಾರ್ಥ, ಈ ಸತ್ತ ಪರಮಾತ್ಮ, ಇವನಿಂದ ಪ್ರಪಂಚ ಹುಟ್ಟಿದೆ, ಜನ್ಮ ಹುಟ್ಟಿದೆ, ಪ್ರಪಂಚ ಕಾರಣ, ಪ್ರಪಂಚ ಕಾರ್ಯ ಅಂತಕ್ಕಂಥ ವ್ಯವಹಾರ ಇದೆಯಲ್ಲ, ಅದೆಲ್ಲ ಮಾಯೆಯ, ಅದೆಲ್ಲ ಮಾಯೆಯಿಂದ ತೋರ್ತಾ ಇರ್ತಕ್ಕಂಥದ್ದು. ಇದು ಮಾಯೆಯಿಂದ ತೋರ್ತಾ ಇದೆ ಅಂದ ಮಾತ್ರಕ್ಕೆ ಆ ತೋರ್ತಾ ಇದೆಯಲ್ಲ ಆವಾಗ ಇಲ್ಲ ಕಣ್ರಿ ತೋರ್ತಾ ಇಲ್ಲ, ಇದೆಲ್ಲ ಮಾಯೆ ಅಂತ ಯಾರಿಗಾರು ಗೊತ್ತಾಗುತ್ತಾ? ಯಾರಿಗೂ ಗೊತ್ತಾಗೋದಿಲ್ಲ. ಅದಕ್ಕೆ ನಿದರ್ಶನಗಳನ್ನು ಕೊಡ್ತಾರೆ. ಸ್ವಪ್ನ ದೃಷ್ಟ ಅಂತ. ಸ್ವಪ್ನದಲ್ಲಿ ಕಂಡಿದ್ದೇನಪ್ಪ ಪದಾರ್ಥಗಳನ್ನ, ದ್ವೈತ ವಸ್ತು ಕಂಡಿಲ್ವಾ? ಕಂಡಿದ್ದೀಯಾ? ಅದನ್ನ ನಾವೇನಾದ್ರು ಇಲ್ಲ ಅಂತ ಹೇಳ್ತಾ ಇದ್ದೀವ? ಇಲ್ಲ. ಮತ್ತೆ ಏನಾಗಿದೆ? ಹೆಸರಾದ್ಮೇಲೆ ಅಯ್ಯಯ್ಯೋ ಯಾವುದು ಇಲ್ಲ ಕಂಡಿದ್ದು ನೀನೇ ಹೇಳ್ತೀಯ. ಆ ಯಾವಾಗ ಯಾವುದೋ ಒಂದು ಕಾಲದಲ್ಲಿ ಒಂದು ಸ್ಥಿತಿಯಲ್ಲಿ ತೋರಿದ ವಸ್ತು ಇನ್ನೊಂದು ಸ್ಥಿತಿಯಲ್ಲಿ ಇಲ್ಲ ಅಂತ ಆದ್ರೆ ಅದು ಪರಮಾರ್ಥನೋ ಇಲ್ಲ ಕೇವಲ ತೋರಿಕೆಯೋ ನೀನೇ ಹೇಳಪ್ಪ. ನೋಡಿ ಹಾಗಿದೆ ಪ್ರಶ್ನೆ. ಇವಾಗ ನಾವು ಒಬ್ಬ ಮನುಷ್ಯ ಒಂದು ಪ್ರಶ್ನೆ ಹಾಕಿದ್ರೆ, ನೋಡಪ್ಪ ನೀನು ಯಾವುದೋ ಒಂದು ವಿಚಾರ ನೋಡ್ತಾ ಇತ್ತು, ಅದು ಯಾವುದೋ ಒಂದು ಸ್ಥಿತಿಗೆ ಬದ್ಧವಾಗಿ, ಯಾವುದೋ ಒಂದು ಅವಸ್ಥೆಗೆ ಬದ್ಧವಾಗಿ, ಯಾವುದೋ ಒಂದು ಕಾಲಕ್ಕೆ ಬದ್ಧವಾಗಿ ಇದ್ದರೆ ಅಂದ್ರೆ ಏನು? ಅದು ಇನ್ನೊಂದು ಕಾಲದಲ್ಲಿ, ಇನ್ನೊಂದು ಅವಸ್ಥೆಯಲ್ಲಿ, ಇನ್ನೊಂದು ಸ್ಥಿತಿ ಇರಲ್ಲ ಅಂತ ಅರ್ಥ. ಇದ್ರಲ್ಲಿ ಮಾತ್ರ ಇದೆ. ಹಾಗಂತ ಆಗಿಬಿಟ್ರೆ, ಅಲ್ಲಿ ಇಲ್ಲಿದೆ ಅಲ್ಲಿಲ್ಲ ಅಂತ ಆಗಿಬಿಟ್ರೆ ಅದನ್ನ ನಾವು ಶಾಶ್ವತ ಪರಮಾತ್ಮ. ಅದಕ್ಕೆ ಇನ್ನೊಂದು ಶಬ್ದ ಏನಾದ್ರು ಹೇಳ್ಬೇಕಲ್ಲ, ಕಾಣ್ತಾ ಇದೆಯಲ್ಲ, ನಾವು ಅಲ್ಲಗಳಿತಾ ಇಲ್ಲ, ಕಾಣ್ತಾ ಇದೆ, ಅದಕ್ಕೊಂದು ಶಬ್ದ ಬೇಕಲ್ಲ. ಏನ್ ಶಬ್ದ? ಅದು ಪರಮಾರ್ಥ ಅಲ್ಲ ಅಂತ ಹೇಳಿದ್ವಿ, ಏನ್ ಶಬ್ದ ಹಾಗಾದ್ರೆ? ಅದನ್ನೇ ನಾವು ಕರೆಯೋದು ಮಾಯಾ ಅಂತ. ಓಹೋ ಹೌದಾ ಸ್ವಾಮಿ, ಇದನ್ನ ಯಾರು ಅಲ್ಗಳೆಯೋಕ್ ಸಾಧ್ಯ ಸ್ವಾಮಿ? ಎಲ್ಲ ಇವಾಗ ಏನ್ ಹೇಳ್ತಾರೆ, ಯಾರೋ ನಿಮ್ಮ ಬಸ್ ಸ್ಟ್ಯಾಂಡ್ ಸಿಗ್ತಾರೆ, ಬಸ್ ಸ್ಟ್ಯಾಂಡ್ ಸಿಕ್ಬಿಟ್ಟು ಅವ್ರು ಸ್ವಲ್ಪ ಎಲ್ಲ ಕಚ್ಚೆ ಪಂಚೆ ಹಾಕಿರ್ತಾರೆ, ಎಲ್ಲ ರೋಟಿ ಹುಟ್ಟಿರ್ತಾರೆ, ಯಾರೋ ಪಾಪ ಇದಕ್ಕೆ ಕಾಣ್ತಾ ಇರ್ತಾರೆ, ಒಳ್ಳೆಯವರು, ಒಳ್ಳೆ ಮಾಡೋಣ. ಅವ ಏನೋ ಏನ್ ಸ್ವಾಮಿ ನೀವು ಯಾರು ನಿಮ್ಗೆ ಶಂಕರಾಚಾರ್ಯ? ಅಲ್ಲ ಸ್ವಾಮಿ, ಒಂದು ವಿಚಾರ ಕೇಳಿಲ್ಲ, ಕೇಳಿ ಸ್ವಾಮಿ. ಇವಾಗ ನೀವು ಬಸ್ಸಿಗೆ ಕಾಯ್ತಾ ಇಲ್ಲ, ನೀವೊಂದು ಬಸ್ ಹೋಗೋದಿಲ್ವಾ? ಹೋಯ್ತು. ನಾನಿಲ್ವಾ? ನೀವು ಕೇಳಿ
ಏನ್ ಸ್ವಾಮಿ ನಿಮ್ಮ ಶಂಕರಾಚಾರ್ಯರು ಎಲ್ಲ ಸುಳ್ಳು ಯಾವುದೂ ಇಲ್ಲ, ಇರೋ ಬ್ರಹ್ಮವನ್ನೇ ಅಂತ ಹೇಳ್ತಾರಂತಲ್ಲ, ಇದು ಹ್ಯಾಕ್ ಸ್ವಾಮಿ ಅಂತ ಪ್ರಶ್ನೆ ಮಾಡ್ತಾನೆ ನಿಮ್ಮನ್ನ ಎಲ್ಲಿ ಬಸ್ ಸ್ಟ್ಯಾಂಡ್ಲಿ. ನೀವು ಏನು ಉತ್ತರ ಕೊಡ್ಬೇಕು ಅವರಿಗೆ ಅವರಿಗೆ ಇದೆಲ್ಲ ಹೇಳ್ತಾ ಕೊಡ್ಬೇಕಾಗತ್ತೆ. ಅದರ್ಥದಲ್ಲಿ ಏನು ಸ್ವಾಮಿ ಅದೆಲ್ಲ ಇಲ್ಲಿ ಚರ್ಚೆ ಮಾಡ್ತಕ್ಕ ವಿಚಾರ ಅಲ್ಲ. ಎಲ್ಲ ಬನ್ನಿ ಬಸ್ಸಿಗೆ ಆಮೇಲೆ ಹೋಗೋಣ, ಒಂದು ಅರ್ಧ ಗಂಟೆ ಹಿಂದೆ ಪಾರ್ಕ್ ಇದೆ ಹಿಂದ್ಗಡೆ, ಕೂತ್ಕೊಂಡು ವಿಚಾರ ಮಾಡೋಣ, ಆಮೇಲೆ ಹೋಗೋಣ ಅನ್ಬೋದು. ಹಿಂದೆ ಏನಂತ ಹೋಗ್ಬೇಕು ಅಷ್ಟೇ. ಆದರೆ ನೋಡಿ, ನಾವು ಎಂದೂ ಕೂಡ ಒಂದು ವಿಚಾರ ಅವನಿಗೆ ಹೇಳ್ಬೋದು. ಯಾರಿಗೆ ಕೇಳ್ತಕ್ಕ ಪ್ರಶ್ನೆ ಮಾಡಿದ್ನಲ್ಲ, ಏನ್ ಸ್ವಾಮಿ ಶಂಕರಾಚಾರ್ಯರು ಎಲ್ಲ ಹೇಳ್ಬಿಟ್ಟಿದ್ದಾರಂತೆ, ಎಲ್ಲ ಇದು ಸುಳ್ಳು ಕಂಡ್ರಿ ಅಂತ ಹೇಳ್ಬಿಟ್ಟಿದ್ದಾರಂತೆ ಅಂತ ಹೇಳಿದ್ನಲ್ಲ, ಅವನಿಗೆ ಒಂದು ವಿಚಾರ ನೀವು ಮಾಡಿ, ಅಲ್ಲಪ್ಪ ನಾನಿದ್ದೀನಿ, ನೀನಿದ್ದೀಯಾ, ಬಸ್ ಹೋಯ್ತು, ಕಾಯ್ತಾ ಇದ್ದೀವಿ, ಎದುರುಗಡೆ ಮನೆ ಇದೆ, ಇವನ್ನೆಲ್ಲವನ್ನೂ ಕೂಡ ಸುಳ್ಳು ಅಂತ ಹೇಳ್ಬಿಟ್ಟಿದ್ದಾರೆ ಅಂತ ಯಾವ ಮೂರ್ಖ ನಿಮಗೆ ಹೇಳಿದ್ದು, ಅಥವಾ ನಿಮಗೆ ಹೇಳಿದ್ದು ಅಂತ ಅವ್ರ ಪಾಪ ವಯಸ್ಸಾದೋ ಮರೆಯಾಗಿತ್ತು. ಯಾವ ಮೂರ್ಖ ನಿಮಗೆ ಹೇಳಿದ್ದು? ಶಂಕರಾಚಾರ್ಯರಿಗೆ ಕಣ್ಣಿಗೆ ಕಾಣ್ತಾ ಇದೆ ನೋಡಿ ವಸ್ತು, ಆ ಕಾಣ್ತಾ ಇದ್ರೂ ಕೂಡ ನೋಡ್ರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲವೂ ಒಂದೇ ಅಂತೆ, ಅನ್ನವೂ ಒಂದೇ ಅಂತೆ, ಮಣ್ಣು ಒಂದೇ ಅಂತೆ. ಅಂದ್ರೆ ನೋಡಪ್ಪ, ಇದನ್ನೆಲ್ಲ ಈ ಒಂದೇ ಅಂತ ಅನ್ನೋದು, ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಅನ್ನೋದು, ಸುಳ್ಳು ಅಂತ ಹೇಳ್ತಾ ಇದ್ದಾರೆ, ಎಲ್ಲವೂ ಸುಳ್ಳಂತೆ ಕಣ್ರಿ ಅಂತ ಹೇಳ್ತಾ ಇದ್ದಾರಂತೆ ಅಂತ ನೀವು ಹೇಳಿದ್ರಲ್ಲ, ಯಾವ ಮೂರ್ಖ ಶಿಖಾಮಣಿ ಹೇಳ್ದ ನೋಡಿ. ನಾವು ಹೇಳ್ತೇವೆ ಕೇಳಿ ಸ್ವಾಮಿ, ದಯಮಾಡಿದ್ದೇವೆ, ಎಲ್ಲೂ ಕೂಡ ನೋಡಿ ಬಹಳ ಜನರು ಇದನ್ನೇ ತಪ್ಪು ಮಾಡ್ತಾ ಇರೋ, ಎಲ್ಲೂ ಕೂಡ ಶಂಕರ ಭಗವತ್ಪಾದರು ಈ ಕಾಣ್ತಾ ಇರತಕ್ಕಂಥ ಎಲ್ಲ ದ್ವೈತ ವಸ್ತು ಇದೆಯಲ್ಲ, ಇವೆಲ್ಲ ಸುಳ್ಳು, ಎಲ್ಲ ಇಲ್ಲವೇ ಇಲ್ಲ ಅಂತ ಎಲ್ಲೂ ಹೇಳಿಲ್ಲ. ಏನ್ ಸ್ವಾಮಿ ಹೊಸ್ತತ್ವ ಹೇಳ್ತಾ ಇದೀರಿ ನೀವು? ಇದರ ತನಕ ನಾನು ಎಷ್ಟೋ ಪ್ರವಚನ ಕೇಳ್ಬಿಟ್ಟಿದ್ದೀನಿ, ಎಂಥೆಂಥ ಮೇಧಾವಿಗಳು, ಎಂಥೆಂಥ ಪ್ರಚಂಡರು ಹೇಳಿದ್ದಾರೆ. ಅವರು ಏನ್ ಹೇಳ್ತಾ ಇದ್ದಾರೆ? ಎಲ್ಲವೂ ಕೂಡ ದ್ವೈತವೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ. ನೀವು ಬಂದು ಇವಾಗ ಶಂಕರಾಚಾರ್ಯ ಹೇಳೇ ಇಲ್ಲ ದ್ವೈತ ಎಲ್ಲ, ನಾವು ಇನ್ನು ಯಾರು ಹೇಳೋರು ಹೇಳಿದ್ರೆ ಯಾರನ್ನ ಅವ್ರನ್ನ ಮೂರ್ಖ ಅನ್ನೋ, ನಿಮ್ಮನ್ನೇ ಮೂರ್ಖ ಅಂತ ಪ್ರಶ್ನೆ ಮಾಡ್ಬಿಡ್ತಾನೆ. ಹೌದಾನೆ? ಆಗ ನೋಡಿ ನಿಜವಾದ ತತ್ವ ಏನು? ಎಲ್ಲೂ ಕೂಡ ಶಂಕರ ಭಗವತ್ಪಾದರು ಎದುರಿಗೆ ಕಾಣ್ತಾ ಇರ್ತಕ್ಕಂಥ ವಸ್ತು ಸುಳ್ಳು ಅಂತ ಹೇಳಿಲ್ಲ. ಆದರೆ ಒಂದು ಮಾತನ್ನು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಯಾವತ್ತೂ ಕೂಡ ಎಲ್ಲೂ ಬ್ರಹ್ಮಸೂತ್ರ ಯಾವ ದುರ್ಬೀನ್ ಹಾಕೊಂಡು ಹುಡುಕಿದ್ರು ಕೂಡ, ಈ ದುರ್ಬೀನ್ ಹಾಕೊಂಡು ಹುಡುಕೋದು ಅಂತ ಅನ್ನೋದು ನನ್ನ ಮಾತಲ್ಲ, ಇದು ಸ್ವಾಮಿ ಪಾದವರ ಮಾತು. ಅವ್ರು ಬಹಳ ಎಲ್ಲಿಯೂ ಕೂಡ ನೀವು ದುರ್ಬೀನ್ ಹಾಕೊಂಡು ಹುಡುಕಿದ್ರೂ ಕೂಡ ಮೂಲ ವಿದ್ಯೆಗೆ ಸಮರ್ಥನೆ ಸಿಗೋದಿಲ್ಲ ಅಂತ ಆ ಒಂದು ವಿಚಾರದಲ್ಲಿ ಅವ್ರು ಬರೆದಿದ್ದಾರೆ. ಹೀಗೆ ದುರ್ಬೀನ್ ಹಾಕೊಂಡು ಹುಡುಕೋದು ಅನ್ನೋದು ಅವರು ಸ್ವಾಮಿಪಾದವರ ಒಂದು ಟರ್ಮಿನಾಲಜಿ ಅದು. ಅದನ್ನ ನಾನು ಹೇಳ್ತಾ ಅಷ್ಟೇ ನೋಡಿ, ಎಲ್ಲೂ ಕೂಡ ದುರ್ಬೀನ್ ಹಾಕೊಂಡು ಹುಡುಕಿದ್ರೂ ಕೂಡ ಶಂಕರ ಈ ಒಂದು ಭಾಗದಲ್ಲಿ ಸ್ವಪ್ನದಲ್ಲಿ ಏನೇನು ಕಾಣ್ತಾ ಇದ್ದೀರಲ್ಲ, ನೀವು ಕಂಡ್ರಲ್ಲ, ನೀವು ಅದೆಲ್ಲವೂ ಕೂಡ ಆ ಸ್ವಪ್ನ ಕಾಲದಲ್ಲಿ ಸುಳ್ಳು ಅಂದ್ರೆ ಸಾಧ್ಯವೂ ಇಲ್ಲ. ಹೇಳಿದ್ರೆ ಅವ್ನು ಹುಚ್ಚ ಅಂತಾರೆ. ಇವಾಗ ನಾವು ನೋಡ್ತಾ ಇದ್ದೇವೆ, ಇಲ್ಲ ಅಂದ್ಬಿಟ್ಟು ಹುಚ್ಚ ಅಂತಾರೆ ಅಷ್ಟೇ, ಎಲ್ಲೂ ಹೇಳಿಲ್ಲ. ಮತ್ತೇನು ಅಂದರೆ ಆ ಅವಸ್ಥೆ ಏನೇನು ಕಾಣ್ತಾ ಇದ್ದೀರೋ ನೀವು, ಅದೆಲ್ಲವೂ ಕೂಡ ಇನ್ನೊಂದು ಅವಸ್ಥೆಯಲ್ಲಿ ಇಲ್ಲವೇ ಇಲ್ಲ. ಹಾಗಾಗಿ ನಾವು ಅದನ್ನ ಪರಿಪೂರ್ಣ ದೃಷ್ಟಿಯಿಂದ ಒಪ್ಪೋಕ್ಕಾಗೋದಿಲ್ಲ ಅಂತ ಹೇಳಿದಾರೆ ಅಷ್ಟೇ. ಅದೇ ರೀತಿ ಈ ಜಾಗೃತಿನಲ್ಲಿ ನಾವು ಏನ್ ನೋಡ್ತಾ ಇದ್ದೀವಲ್ಲ, ಇವಾಗ ನಾವು ಜಾಗೃತದಲ್ಲಿ ನೋಡ್ತಾ ಇದ್ದೇವೆ, ಇದನ್ನ ಎಂದಿಗೂ ಅಲ್ಲಗಳಿಲ್ಲ. ಹೇಳಿದಲ್ಲ ಸ್ವಾಮಿ ಅಂತ ಹೇಳಿದ್ದಾರೆ. ಹೌದು, ಯಾವಾಗ ಹೇಳಿದ್ದಾರೆ? ಎಲ್ಲಿಯವರೆಗೆ ಇದು ಸತ್ಯವಾಗಿದೆ, ಅಪ್ಪಟ ಸತ್ಯ 100ಕ್ಕೆ 100, ಎಲ್ಲಿಯವರೆಗೆ?
ಅಂತಂದ್ರೆ ಬ್ರಹ್ಮ ಆತ್ಮೈಕತ್ವ ಜ್ಞಾನವಾ ಇದರ ಬ್ರಹ್ಮದ ಪರಿಪೂರ್ಣ ಜ್ಞಾನವಾಗುವವರೆಗೆ ಇವೆಲ್ಲವನ್ನೂ ಕೂಡ ಎಲ್ಲ ದ್ವೈತ ಪ್ರಪಂಚವೂ ಕೂಡ ಸತ್ಯ 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 ಎಂಬುದಾಗಿ 100 ಬಾರಿ ಹೇಳುತ್ತೇವೆ. ಅದು ಶಂಕರ ಭಗವತ್ಪಾದ ಹೇಳಿದ್ದಾರೆ. ಇಲ್ಲೇ ನೋಡಿ, ಇದನ್ನ ಈ ಒಂದು ಪರಿಭಾಷೆಯಲ್ಲಿ ಅದನ್ನು ಕೊಟ್ಟಿದ್ದಾರೆ. ಯಾವುದ್ರಲ್ಲಿ ಒಂದು ಇದು ಬಹಳ ಪ್ರಸಿದ್ಧವಾದ ಸೂತ್ರ, ಲೋಕವತ್ತು ಲೀಲಾ ಕೈವಲ್ಯಂ ಅಂತ ಒಂದು ಸೂತ್ರ. ಯಾವುದು? ಲೋಕವತ್ತು ಲೀಲಾ ಕೈವಲ್ಯಂ. ಅಲ್ಲಿ ಒಂದು ಮಾತು ಹೇಳ್ತಾರೆ, ಏನು ಎಲ್ಲ ನಾವು ನೋಡ್ತಾ ಇದ್ದೇವಲ್ಲ ಅವೆಲ್ಲವೂ ಸತ್ಯ 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 ಅಂದರೆ ಪರಮಾರ್ಥ ಜ್ಞಾನವಾಗುವವರೆಗೆ ಇವೆಲ್ಲವೂ ಸತ್ಯ. ಆಮೇಲಿಂದ ಮಿಥ್ಯನ ಅದನ್ನ ನಾವು ಹೇಳ್ತಾ ಇಲ್ಲ. ಒಂದ್ಸರಿ ಜ್ಞಾನವಾದ ಮೇಲೆ ಅದು ನಿನಗೆ ಗೊತ್ತಾಗುತ್ತೆ, ಅದು ಮಿಥ್ಯವೋ ಸತ್ಯನೋ ಇನ್ನೊಂದೋ ಮಾಯನೇ ಗೊತ್ತಾಗುತ್ತೆ. ನಾನು ಹೇಳೋದು ಅಂದ್ರೆ ಏನಾಯ್ತು, ಅಲ್ಲಿಯವರೆಗೂ ಕೂಡ ಶಂಕರ ಭಗವತ್ಪಾದರು ಒಪ್ಪಿದ್ದಾರೆ. ಎಲ್ಲೂ ಕೂಡ ಇದನ್ನು ಅಲ್ಲಗಳಿಲ್ಲ. ಈ ದೃಷ್ಟೇ ಅನುಪಪನ್ನಂ ನಾಮ. ಅದನ್ನ ಇಲ್ಲಿ ಏನ್ರಿ ಕಣ್ಣು ಕಾಣ್ತಾ ಇದೆ, ಮರವೂ ಇಲ್ವಂತೆ, ಗಿಡವೂ ಇಲ್ವಂತೆ, ನೋಡ್ರಿ ಬೆಟ್ಟನೂ ಇಲ್ವಂತೆ ಕಣ್ರಿ, ನೋಡ್ರು ಏನಂತ ಇದೆ. ಎಲ್ಲೋ ಕೇಳಿ 4 ಪಂಕ್ತಿ ಕೇಳ್ಬಿಟ್ಟು ಹೇಳ್ತಕ್ಕಂತಹ ಮಾತಿದೆ. ಎಲ್ಲಿ ಹೇಳ್ತಾ ಇದ್ದಾರೆ? ಪ್ರಾಗ್ ಬ್ರಹ್ಮಾತ್ಮತಾವಗಮ ಸರ್ವೇಷಾಂ ವ್ಯವಹಾರಾಣ ಸತ್ಯತ್ವೋಪಪತ್ತೇ ಪ್ರಾಗ್ ಬ್ರಹ್ಮಾತ್ಮಾವಗಮಾತ್ ಸರ್ವೇಷಾಂ ವ್ಯವಹಾರ, ಎಲ್ಲ ವ್ಯವಹಾರ ಸಹಿತ ವ್ಯವಹಾರ ಇದೆಯಲ್ಲ, ನಾನು ಕಾಣಿಲ್ಲ. ಸತ್ಯತ್ವೋಪಪತ್ತೇ, ನಾವು ಸತ್ಯ ಅಂತ ಒಪ್ಪಿದ್ದೇವೆ. ಎಲ್ಲಿ ಹೇಳಿದ್ದಾರೆ ಸ್ವಾಮಿ? ಆದರೆ ಯಾವ ರೀತಿಯ ಸತ್ಯ? ಸತ್ಯಾಂತಕ್ಕಂಥದ್ದು ಸತ್ಯ ಪರಮಾರ್ಥ, ಇನ್ನೊಂದು ಪ್ರಾತಿಭಾಸಿಕ ಸತ್ಯ, ಇನ್ನೊಂದು ಯಾವ, ಹೀಗೆ 3 ಸತ್ಯಗಳು ಉಂಟು. ಹೌದಾನೆ? ಪರಮಾರ್ಥ ಸತ್ಯ, ಮತ್ತೆ ಪ್ರಾತಿಭಾಸಿಕ ಸತ್ಯ. ಕಪ್ಪೆ ಚಿಪ್ಪು ಏನ್ರಿ, ಬೆಳ್ಳಿ ಬಿದ್ದು ಬಿಟ್ಟಿದೆ, ಏನದು? ಪ್ರಾತಿಭಾಸಿಕ ಸತ್ಯ. ಓಹೋ, ಆ ಬೆಳ್ಳಿ ಇದೆಯಲ್ಲ, ಆ ಬೆಳ್ಳಿಯಿಂದ ನಾನು ಏನ್ ಮಾಡ್ಬೋದು? ಕಾಲ್ಗೆಜ್ಜೆ ಮಾಡ್ಕೋಬಹುದು, ಬೆಳ್ಳಿ ಲೋಟ ಮಾಡ್ಬೋದು, ನಾಳೆಯಿಂದ ಸಂಧ್ಯಾ ವಂದನೆ ಬೆಳ್ಳಿ ಲೋಟ ಅರ್ಘ್ಯ ಪಾತ್ರೆ ಅದೇ ಅಂತ ಮಾಡ್ಬಿಟ್ಟ. ಇದೇನಿದು? ವ್ಯಾವಹಾರಿಕವಾಗಿರ್ತಕ್ಕಂಥ ಸತ್ಯ ಇದು. ಮತ್ತೆ ಪರಮಾರ್ಥ ಸತ್ಯ ಅಂತ ಇನ್ನೊಂದಿದೆ, ಇವೆಲ್ಲಕ್ಕಿಂತ ಬೇರೆ ಯಾವುದು. ಆದ್ರೆ ಅಯ್ಯೋ ಬೆಳ್ಳಿ ಇಲ್ಲ, ಅರ್ಘ್ಯ ಪಾತ್ರೆನೂ ಇಲ್ಲ, ಎಲ್ಲ ಏನು ತೋರ್ತಾರ ಸ್ವಾಮಿ ಅಂದ್ರೆ ಅದಕ್ಕೊಂದು ಮಾತು ಹೇಳ್ದಲ್ಲಪ್ಪ ನಾವು ಹಿಂದೆ, ಅದನ್ನೇ ಮಾಯಿಕ ಸತ್ಯ ಅಂತ ಹೇಳ್ಬಿಟ್ಟು ತಥೋ ಹಿಮಾಯ ಜನ್ಮ ಅದನ್ನೇ ಹೇಳಿದ್ದು ಕೊಡಪ್ಪ. ಮಾಯೆಯಿಂದ ಈ ಮಾಯಾ ಜನ್ಮವನ್ನು ನಾವು ಒಪ್ಪುತ್ತೇವೆ. ಇನ್ನೊಂದು ಒಂದು ಅಂಶ ಬಂದ್ಬಿಟ್ಟು, ಓ ಮಾಯಾವಾದನ ಹಾಗಾದ್ದು ಅಂದ್ಬಿಟ್ಟು ನೋಡಿ, ಮೊನ್ನೆ ಈಗ ಒಂದು 3-4 ತಿಂಗಳ ಹಿಂದೆ ಅಂತ ಕಾಣುತ್ತೆ, ಒಂದು ವಿಚಾರಗೋಷ್ಠಿ ಈ ವಿದ್ಯಾಪೀಠ ಸರ್ಕಲ್ ಅಲ್ಲಿ ಹೊಸ ಇದೆಯಲ್ಲ, ಅಲ್ಲಿ ಏನು ಸಬ್ಜೆಕ್ಟ್ ಏನು ಅಂದ್ರೆ ಮಾಯಾವಾದ ಖಂಡನಂ ಅಂತ. ನೋಡಿ ವಿಷಯ ಏನು, ಮಾಯಾವಾದದ ಖಂಡನೆ ಅಂತಕ್ಕಂಥದ್ದು ವಿಷಯ. ಅದರ ವಿಷಯವಾಗಿ ಮಾತಾಡಿದ್ರು. ಏನು ಭಾರಿ ದೊಡ್ಡ ಹಾಕ್ಕೊಂಡು ಲಾಂಛನ ಹಾಕೊಂಡಿದ್ರು. ಮೈಕ್ರೋ ನಾನು ಸ್ವಲ್ಪ 2-3 ಒಂದು ಕಾಲ ಗಂಟೆ ಕೇಳಿದೆ ಅಷ್ಟೇ. ಆಮೆಯಿಂದ ಹೇಳ್ಬಾರ್ದು ಹೇಳುವಂತ ವಿಷಯ ಅಲ್ಲ ಅದು. ಯಾಕೆ ಅಂತಂದ್ರೆ, ಹೀಗೆ ಸ್ವಾಮಿಪಾದರವರ ಇಂಥ ಗ್ರಂಥವನ್ನೇ ಪರಿಭಾಷೆಗೆ ನೋಡ್ಬೇಕು, ಹೇಗೆ ಅರ್ಥ ಮಾಡಬೇಕು ಅಂತ ಅನ್ನುವುದನ್ನ ಒಂದು ಪಕ್ಷ ಅವರು
ಓದಿದ್ರೇನೇನೋ, ಹೇಗೆ ಓದಿದ್ರೆ ವರಿ ಓದಿದ್ರು ಸಾಲದು, ಹೇಗೆ ಯಾವ ಅಭಿಮಾನವನ್ನು ಇಟ್ಟುಕೊಳ್ಳದೆ ಓದಿದ್ದರೆ. ನಾವು ಓದ್ತೇವೆ, ನಾವು ಓದುವಾಗ ಏನಾಗುತ್ತೆ, ನಮಗೊಂದು ಅಭಿಮಾನ ಏನು, ಓಹೋ ಎಂದು ಈ ಶೃಂಗೇರಿ ಗುರುಗಳು ಹೀಗೆ ಹೇಳ್ಬಿಟ್ಟಿದ್ದಾರೆ, ಆದ್ದರಿಂದ ಇವರಿಗೆಲ್ಲ ಇದೇ ಅರ್ಥ. ಇಲ್ಲ ಇಲ್ಲ, ಯಾವ ಅಭಿಮಾನವನ್ನು ಇಟ್ಟುಕೊಳ್ಳದೆ ಅಂತ ಹೇಳಿ ಪ್ರಶ್ನೋಪನಿಷತ್ತಿನಲ್ಲಿ ಆಚಾರ್ಯರು ಈ ಒಂದು ಭಾಗ ಬರುತ್ತೆ. ನಾವು ಸೌರ್ಯಾಯನಿ ಗಾರ್ಗ್ಯ ಅವನು ಪ್ರಶ್ನೆ ಮಾಡ್ತಾನಲ್ಲ ಈ ಅವಸ್ಥಾತ್ರಯದ ಬಗ್ಗೆ, ಅದ್ರ ಬಗ್ಗೆ ಹೇಳುವಾಗ ಶಂಕರ ಭಗವತ್ಪಾದರು ಒಂದು ಮಾತು ಹೇಳ್ತಾರೆ. ಶೃಣು, ಅವನು ಪ್ರಶ್ನೆ ಕೇಳ್ತಾನಲ್ಲ, ಅದಕ್ಕೆ ಹೇಳ್ತೇವೆ ನಾವು, ಕೇಳು. ಆದರೆ ಒಂದು ಮಾತನ್ನು ಮಾತ್ರ ಗಮನದಲ್ಲಿಟ್ಕೋ, ಏನದು? ಶೃಣು, ಹೇಳ್ತೇವೆ. ಸರ್ವಾಭಿಮಾನಂ ಹಿತ್ವಾ, ನಿನ್ನ ಎಲ್ಲ ಅಭಿಮಾನವನ್ನು ಕೂಡ ಬಿಟ್ಟು ಕೇಳಬೇಕು ನೀನು, ಅಷ್ಟೇ. ಆಗ ನಿನಗೆ ಪರಮಾರ್ಥ ತತ್ವ ಗೊತ್ತಾಗುತ್ತೆ. ಹಾಗೆ ಎಲ್ಲ ಅಭಿಮಾನವನ್ನು ಬಿಟ್ಟು, ಓಹೋ ನಾವು ದ್ವೈತಗಳು, ನಾವು ಅದ್ವೈತ ಒಪ್ಪೋದಿಲ್ಲ, ನಮ್ಮ ಗುರುಗಳು ಹೀಗೆ ಹೇಳಿದ್ದಾರೆ, ನಮ್ಮ ಪರಮ ಗುರು, ಅವೆಲ್ಲ ಯಾವುದೂ ಇಲ್ಲ. ಇನ್ನು ಸ್ವಾತಂತ್ರ್ಯ ಅದನ್ನ ಇಟ್ಕೊಂಡು ವಿಚಾರ ಮಾಡಿ ಯಾವುದೇ ಗ್ರಂಥ, ಇದನ್ನೇ ಅಂತಲ್ಲ, ಯಾವುದೇ ಗ್ರಂಥವನ್ನು ಓದಿದಾಗ ಆಗ ಗೊತ್ತಾಗುತ್ತೆ ಪರಮಾರ್ಥಕ್ಕೆ. ಹಾಗೆ ದೃಷ್ಟಿಯಿಂದ ಓದಿದ್ದರೆ ಅವರಿಗೆ ಈ ಸಂಶಯ ಬರ್ತಾ ಇರಲಿಲ್ಲ. ಹೌದಾನೆ? ನಾನು ಎಷ್ಟೋ ಬಾರಿ ಹೇಳಿದ್ದೇನೆ. ಯಾರು ನಮ್ಮ ಈ ಎಸ್.ಕೆ. ರಾಮಚಂದ್ರ ರಾವ್ ಇದ್ರಲ್ಲ, ಪ್ರಸಿದ್ಧ ವಿದ್ವಾಂಸರು, ಅವರು ಹೇಳಿ ಕೇಳಿ, ಯಾರವರು? ಅವರು ವೈಷ್ಣವರು. ಅವರೇನು ಪ್ರಹ್ಲಾದ್ವೈತರಲ್ಲ, ವೈಷ್ಣವರು. ಅವರು ಅವರ ಗ್ರಂಥವನ್ನೆಲ್ಲ ಬೇಕಾದಷ್ಟು ಬರೆದಿಯಾರ, ಹಿಂದೆ ಬರೆದಿದ್ರು. ಅವರು ಇಲ್ಲಿಗೆ ಬಂದು ಈ ಒಂದು ಸ್ವಾಮಿ ಪಾದರ ಗ್ರಂಥವನ್ನು ಓದಿ ಏನ್ ತೀರ್ಮಾನಕ್ಕೆ ಬಂದರು ಅಂತಂದ್ರೆ, ಆ ಸ್ವಾಮಿ ಪಾದರು ಹೇಳಿರ್ತಕ್ಕಂಥದ್ದು 100ಕ್ಕೆ 100 ಬಾರಿ 100ರಷ್ಟು ಸತ್ಯ ಅಂತ ಒಪ್ಪಿಕೊಂಡು ಅದನ್ನೇ ಎಲ್ಲ ಪ್ರಚಾರ ಮಾಡಿ ಒಂದು ಮಾತನ್ನು ಹೇಳ್ತಾ ಇದ್ರು. ಅದಕ್ಕಾಗಿ ಅದು ಗೊತ್ತಿಲ್ಲ, ಆದರೆ ಅವರೇ ಹೇಳಿರ್ತಕ್ಕಂಥ ಮಾತು, ನಾವಲ್ಲ. ಯಾರವರು? ವೈಷ್ಣವರು. ಏನಂತ ಹೇಳಿದ್ರು? ಶಂಕರ ಭಗವತ್ಪಾದಾಚಾರ್ಯರ ನಂತರ ಬಂದ ದರ್ಶನಕಾರರು ಅಥವಾ ಯಾರವರು, ಇನ್ನೇ ಹೇಳೋಣ, ಅವ್ರಿಗೆಲ್ಲ ದರ್ಶನಕಾರರು ಹೇಳೋಣ, ನೋಡೋಣ ಯಾರು ಪದ ಗೊತ್ತಾಗ್ತಾ ಇದೆ. ಯಾರೋ ರಾಮಾನುಜರೇ ಮುಂತಾದರು ಅವರ ಬಂದ್ರಲ್ಲ, ಅವರು ಏನಾದರೂ ಕೂಡ ಎಲ್ಲ ಅಭಿಮಾನವನ್ನು ಬಿಟ್ಟು, ಸರ್ವಾಭಿಮಾನಂ ಹಿತ್ವಾ ಅಂತ ಹೇಳಿದ್ದಾರಲ್ಲ ಆಚಾರ್ಯರು, ಅದರಂತೆ ಕೇವಲ ವೈಚಾರಿಕ ದೃಷ್ಟಿಯಿಂದ ವಿಚಾರ ಮಾಡಬೇಕು, ಸತ್ಯವೋ ಸುಳ್ಳು ವಿಚಾರ ಮಾಡಬೇಕು. ಆ ದೃಷ್ಟಿಯಿಂದ ಇವುಗಳ ಸಾಂಪ್ರದಾಯಿಕವಾಗಿ ಅಂದ್ರೇನು, ಅದ್ವೈತ ವೇದಾಂತಕ್ಕೆ ಯಾವ ಸಂಪ್ರದಾಯ ಅಂತ ಇದೆಯೋ ಅದಕ್ಕೆ ಅನುಗುಣವಾಗಿ ಅವರೇನಾದರೂ ಅಧ್ಯಯನ ಮಾಡಿಬಿಟ್ಟಿದ್ದರೆ, ಯಾವುದನ್ನ? ಶಾಂಕರ ಭಾಷ್ಯವನ್ನ, ಬಹುಶಃ ಈ ಒಂದು ಶ್ರೀ ವೈಷ್ಣವ ಪಂಥ ಅಂತಾಗಲಿ, ವೈಷ್ಣವ ಪಂಥ ಅಂತ ಬರ್ತಾನೆ ಇರಲಿಲ್ಲ ಅಂತ ಕಾಣುತ್ತೆ. ಇದು ನನ್ನ ಅಭಿಪ್ರಾಯ ಅಂತ ಸುಮಾರು 10 ಬಾರಿ ಹೇಳಿದ್ದಾರೆ. ನಾನೇ ಕಿವಿಯಿಂದ ಕೇಳಿದೆ. ನೋಡಿ, ಅವ್ರು ಹೇಳಿದ ಮಾತು ಯಾರ ವಿಚಾರದಲ್ಲಿ, ಅಯ್ಯಯ್ಯೋ, ಅವ್ರನ್ನ ಏನವರು ಮಹಾಮಹಿಮರು, ಅದ್ವಿತೀಯರು, ಅವರು ಚಂಡ ವಿದ್ವಾಂಸರು, ಅವರುಗಳ ವಿಚಾರವಾಗಿ ಹೀಗೆ ಹೇಳಿದ್ರು. ಇದು ನೋಡಿ, ಯಾತಕ್ಕೆ ಇವನ್ನೆಲ್ಲ ಹೇಳಬೇಕಾಯ್ತು ಅಂತಂದ್ರೆ, ಈ ಒಂದು ಪರಿಭಾಷೆ ಅಂತಕ್ಕಂಥದ್ದು ಪುಟ್ಟ ಗ್ರಂಥ. ಈ ವಿಚಾರವನ್ನು ನಾವು ಮಾಡ್ತೇವೆ ಅಂದ್ರೆ ಯಾರು ಆಸಕ್ತಿನೇ ಇರೋದಿಲ್ಲ, ಅಯೋಜಂತಿದೆ ಪರಿಭಾಷೆ ಎಂದು ಹೋಗಿದೆ. ಆದರೆ ಇದು ಎಷ್ಟು ಮುಖ್ಯ. ಈ ತರಹ ಒಂದು ಈ ಅಪವಾದಗಳು ಏನ್ರಿ, ಶಂಕರ ಭಗವತ್ಪಾದ ಹೇಳ್ಬಿಟ್ಟಿದ್ದಾನಂತೆ, ಏನೋ ಮಾಡುವಂತೆ, ಅದೇನು ಯಾವ್ದು ಕಣ್ಣಿಗೆ ಕಾಣ್ತಾ ಇದೆ ನೋಡ್ರಿ, ಅವೇ ಇಲ್ಲ ಅಂದ್ಬಿಟ್ಟಿರುತ್ತೆ ಕಣ್ರಿ.
ಏನ್ ಏನೇನು ಅಸಂಬದ್ಧ ಪ್ರಶ್ನೆಯೆಲ್ಲ ಅಸಂಬದ್ಧ ವಿಚಾರಗಳನ್ನೆಲ್ಲ ಹಾಕಿ ಇದನ್ನ ಒಂದು ನಿಕೃಷ್ಟವಾಗಿ ಕಾಣತಕ್ಕಂಥದ್ದು ಇದು ಕಲ್ತಕ್ಕಂಥ ವಿಚಾರ ಅಲ್ಲ. ಯಾಕೆ ಸರಿ ಅದಕ್ಕೋಸ್ಕರವಾಗಿಯೇ ಈ ಒಂದು ಗ್ರಂಥ ಬಂದಿರತಕ್ಕಂಥದ್ದು. ನೋಡಿ ಇವತ್ತು ಯಾಕೆ ಅಂದ್ರೆ ಮುಂದುವರಿಯಲೇ ಇಲ್ಲ ಇವತ್ತು. ಇರಲಿ ಪರವಾಗಿಲ್ಲ, ಒಂದು ನಿರ್ಧಾರ ಮುಂದುವರೆದು ಪರವಾಗಿಲ್ಲ. ಇದೆಲ್ಲ ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಳ್ಳಿ. ಮುಖ್ಯವಾದ ಅಂಶ ಏನು ಇವತ್ತು ಇದು ಸಾರಾಂಶ ಇತ್ತು. ಇವತ್ತು ಟೈಮ್ ಆಯಿತು, ಸಾರಾಂಶ ಮಾತ್ರ ಹೇಳ್ಬಿಡ್ತೇನೆ, ಏನು ಮುಂದುವರೆದಿಲ್ಲ ಇವತ್ತು. ಆ ಸಾರಾಂಶ ಇವತ್ತು ಈ ಹೊತ್ತಿನಲ್ಲಿ ಅದ್ವೈತದ ವಿಚಾರದಲ್ಲಿ ಬೇರೆ ಬೇರೆಯವರು ಇದನ್ನು ಒಪ್ಪದೇ ಇರತಕ್ಕಂಥ ಬೇರೆ ಮತ್ತವರು ಏನೇನು ಆಕ್ಷೇಪಣೆಯನ್ನು ಹಾಕಿದ್ದಾರೋ ಅದರಲ್ಲಿ 100ಕ್ಕೆ 90 ಭಾಗ ಏನು ಬರೀ ಸುಳ್ಳು. ಏನು ಅವ್ರೇನ್ ಹೇಳ್ತಾರೆ ನೋಡ್ರಿ, ನಿಮ್ಮ ಅದ್ವೈತ ಹೀಗೆ ಹೇಳ್ತಾ ಇದೆಯಲ್ಲ ಅಂತ ಆಕ್ಷೇಪಣೆ ಹಾಕ್ತಾರಲ್ಲ, ಆ ತರ ಆಕ್ಷೇಪಣೆಗಳು 100ಕ್ಕೆ 90 ಭಾಗ ಸುಳ್ಳು. ನಿಜವಾಗಿ ಆಕ್ಷೇಪಣೆ ಹಾಕೇ ಇಲ್ಲ ಅದ್ವೈತದಲ್ಲಿ. ಇವರು ಸತ್ಯವ್ಯಕ್ತಿಯನ್ನ ಹೇಳಿದ್ರಂತೆ ಕಣ್ರಿ ಅಂತ ಉದಾಹರಣೆ ಹೇಳಿದ್ನಲ್ಲ ನಾನು ಇವಾಗ. ಯಾವುದು ಏನ್ರಿ ಎಲ್ಲಾನು ಕಾಣ್ತಾ ಇದೆ ಕಣ್ರಿ, ಯಾವುದು ಸತ್ಯ ಅಲ್ಲ, ಬ್ರಹ್ಮ ಸತ್ಯಂ ಅಂತ ಹೇಳ್ಬಿಟ್ಟು ಏನ್ ಮಾಡ್ದಂತೆ ಕಣ್ರಿ, ಜಗನ್ ಮಿಥ್ಯೆ ಅಂತ ಕಣ್ರಿ. ಏನ್ ಮಿಥ್ಯ ಕಾಣ್ತಾ ಇಲ್ವಾ? ಈ ಪ್ರಶ್ನೆ ಮಾಡ್ತಾರಲ್ಲ, ಇದು ಏನು ಅಂದ್ರೆ ಬ್ರಹ್ಮ ಸತ್ಯಂ ಜಗನ್ ಮಿಥ್ಯ ಸರಿ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಈ ಜಗತ್ತೆಲ್ಲವೂ ಕೂಡ ಸುಳ್ಳು ಅಂತ ಎಲ್ಲಿ ಹೇಳಿದ್ದಾರೆ, ಯಾವ ಅರ್ಥದಲ್ಲಿ ಹೇಳಿದ್ದಾರೆ, ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ನೋಡಿ. ಒಂದು ವಿಚಾರ ಹೇಳ್ಬಿಟ್ಟು ಮುಗಿಸೋಣ. ಮಿಡ್ಲ್ ಸ್ಕೂಲ್ನಲ್ಲಿ ಏನು ಹೇಳಿದೆ ಹಿಂದೆ ಮಿಡ್ಲ್ ಸ್ಕೂಲ್ನಲ್ಲಿ ಏನ್ ಮಾಡ್ತಾರೆ, ಅವನು ಒಂದು 10, 11, 12 ವರ್ಷ ಮಿಡ್ಲ್ ಸ್ಕೂಲ್ ಓದ್ತಾ ಇದ್ದಾನೆ. ಅವನು ಏನ್ ಹೇಳ್ಕೊಡ್ತಾರೆ ಮೇಷ್ಟ್ರು, ಫಿಸಿಕ್ಸ್ ಮಾಡುವಾಗ ಲೈಟ್ ಟ್ರಾವೆಲ್ಸ್ ಇನ್ ಸ್ಟ್ರೈಟ್ ಲೈನ್ ಅಂತ ಹೇಳ್ಕೊಡ್ತಾನೆ. ಹೌದಾ? ಲೈಟ್ ಟ್ರಾವೆಲ್ಸ್ ಇನ್ ಸ್ಟ್ರೈಟ್ ಲೈನ್ ಒಂದು ಮಾರ್ಕ್ಸ್ ಕೊಡ್ತಾರೆ, ಸರಿ ಏನು ಅಂತಾರೆ. ಇದೇ ವಿದ್ಯಾರ್ಥಿ ಮುಂದೆ ಅವನು ಯಾರೋ MSc ಫಿಸಿಕ್ಸ್ ಅಲ್ಲಿ ಬಂದಾಗ ಅವ್ರು ಏನ್ ಹೇಳ್ತಾರೆ, ಅವನು ಅಲ್ಲೇ ನೋಡಿ ಸ್ವಾಮಿ ನಮ್ಮ ಮಿಡ್ಲ್ ಸ್ಕೂಲ್ ಮೇಲೆ ಹೇಳಿದ್ರು ಲೈಟ್ ಟ್ರಾವೆಲ್ಸ್ ಸ್ಟ್ರೈಟ್ ಲೈನ್ ಅಂತ ಹಾಗಲ್ಲ ನೋಡಿ, ಅಲ್ಲಿ ಹೇಳ್ತಾರೆ ಸುಳ್ಳಾಗೋಯ್ತು. ಆದರೆ ಅಲ್ಲಿ ಏನಾಗಿತ್ತು, ಆವಾಗ ಆ ಮಿಡ್ಲ್ ಸ್ಕೂಲ್ನಲ್ಲಿ ಸುಳ್ಳಾಗಿರ್ಲಿಲ್ಲ. ಅದು ಒಂದ್ ನಂಬರ್ ಇಟ್ಟಿದ್ರು, 1 ನಂಬರ್ ಕೊಟ್ರು. ಅಲ್ಲಿ ನಿಜ ಸತ್ಯ. ಹಾಗೆ ಇದು ಕೂಡ ಜಗತ್ತು ಸೃಷ್ಟಿಯಾಗಿದೆ, ಇದು ಸತ್ಯವಾಗಿದೆ ಅಂತ ಅದು ಮಿಡ್ಲ್ ಸ್ಕೂಲು ಅದನ್ನೇ ಹೇಳಿ ಮಂದ ಮಧ್ಯಮಾಧಿಕಾರಣ ಕೃತೆ ಅದನ್ನೇ ಹೇಳ್ತಕ್ಕಂಥ. ಇಲ್ಲಿ ಬಂದ ಮೇಲೆ ಇಲ್ಲಿ ಬಂದ ಅದೇ ಸುಳ್ಳಪ್ಪ, ಹೇಗೆ ಅರ್ಥ ಕರ್ವೇಚರ್ಗೆ ಅನುಗುಣವಾಗಿ ಅದು ಹೋಗುತ್ತೆ ಹೇಳ್ತಾವ. ಹೀಗೆ ಎಲ್ಲೆಲ್ಲಿ ಹೇಳಿದ್ದಾರೆ ಶಂಕರ ಭಕ್ತ ಅಂತ ಹೇಳಿ ಅದಕ್ಕೇನು ಮಾಡಬೇಕು ಅಂತ ಪರಿಪೂರ್ಣವಾಗಿ ಅಧ್ಯಯನ ಆಗುದಿಲ್ಲ. ಇರಲಿ, ಈ ಮುಂದಿನ ವಿಚಾರವನ್ನ ಇಷ್ಟು ನೋಡಿ ಮುಂದಿನ ಒಂದು ಭಾಗದಲ್ಲಿ ಈ ಭಾಗವನ್ನೇ ಓದುವ. ಇಂಟ್ರೊಡಕ್ಷನ್ ಸಾಕು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.